ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇದು SRH ವರ್ಸಸ್ MI ಪಂದ್ಯ ಈಗ ಮುಖಾಮುಖಿ ಆಗ್ತಿದೆ. ಇದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತದೆ. ಇದೊಂಥರ ಮಯಾಂಕ್ ವರ್ಸಸ್ ರೋಹಿತ್ ಬ್ಯಾಟಲ್ ಅಂತ ಹೇಳ್ಬೋದು. ಆದರೆ ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ಲಬಹುದು, ನಮ್ಮ ಪ್ರಿಡಿಕ್ಷನ್ ಯಾವ ಥರ ಇದೆ ಅಂತ ನೋಡೋದಾದರೆ ನೋಡ್ಬೋದು. ಇನ್ನು ಮೊದಲಿಗೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ಹೈದರಾಬಾದ್ ಮತ್ತು ಮುಂಬೈ ತಂಡ ಒಟ್ಟಾರೆಯಾಗಿ IPLನಲ್ಲಿ 21 ಬಾರಿ ಮುಖಾಮುಖಿಯಾಗಿದೆ. ಇನ್ನು 9ರಲ್ಲಿ ಹೈದರಾಬಾದ್ ಗೆದ್ದರೆ, ಇನ್ನು 12 ಮ್ಯಾಚ್ ಮುಂಬೈ ಗೆದ್ದಿದೆ. ಇನ್ನು 12ರಲ್ಲಿ ಹೈದರಾಬಾದ್ ಸೋತರೆ 9ರಲ್ಲಿ ಮುಂಬೈ ತಂಡ ಸೋತಿದೆ. 100 ರಿಸಲ್ಟ್ ಯಾವುದೂ ಇಲ್ಲ. ಇನ್ನು ಹೈದರಾಬಾದ್ ತಂಡ ಹೈಯೆಸ್ಟ್ ಸ್ಕೋರ್ ನೋಡಿದರೆ 200 ಹೊಡೆದಿದ್ದಾರೆ. ಬಟ್ ಮುಂಬೈ ತಂಡ 235 ರನ್ ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದಾರೆ. ಲೋಯೆಸ್ಟ್ ಸ್ಕೋರ್ ಹೈದರಾಬಾದ್ 96 ಆದರೆ ಮುಂಬೈ ತಂಡದು 87 ಹೈಯೆಸ್ಟ್ ಸ್ಕೋರ್ ಆಗಿದೆ. ಈ ಒಂದು ಪಿಚ್ ಬಗ್ಗೆ ನಾವು ಇಲ್ಲಿ ಮಾತಾಡಲೇಬೇಕು. ಅಂದರೆ ಇಲ್ಲಿ ಎವರೇಜ್ ಸ್ಕೋರ್ ಬಂದುಬಿಟ್ಟು 173 ಆಗಿದೆ. ಬಟ್ ಬ್ಯಾಟಿಂಗ್ ಪಿಚ್ 65% ಇದ್ದರೆ, ಇನ್ನು 35% ಇದು ಬಾಲಿಂಗ್ ಪಿಚ್ ಅಂತ ಹೇಳ್ಬೋದು. ಇನ್ನು ಯಾರು ಟಾಸ್ ಗೆಲ್ತಾರೆ ಅವರೇ ಇಲ್ಲಿ ಬಾಸ್ ಅಂತ ಹೇಳ್ಬೋದು. ಅಂದರೆ ಟಾಸ್ ಗೆದ್ದವರು ಇಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಬ್ಯಾಟಿಂಗ್ ಮಾಡಿದಾಗ ಬಿಗ್ ಸ್ಕೋರ್ ಕಲೆ ಹಾಕುವ ಎಲ್ಲ ಲಕ್ಷಣ ಇದೆ. ಬಟ್ ಇಲ್ಲಿ ಟಾಸ್ ಗೆದ್ದವರು ಈಗ ಬಾಲಿಂಗ್ ಮಾಡೋ ಸಾಧ್ಯತೆಯನ್ನು ಕೊಡಿರುತ್ತೆ. ಅಂದರೆ ಚೇಜಿಂಗ್ ಈಗ ಜಾಸ್ತಿ ನೋಡ್ತಾರೆ. ಬಟ್ ಪಿಚ್ ಯಾವ ಥರ ಬಿಹೇವ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಒಂಥರ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಏನಪ್ಪ ಅಂದರೆ ಪಿಚ್ ಮೇಲೆ ಡಿಪೆಂಡ್. ಇಲ್ಲಿ ಸ್ಪಿನ್ ಟರ್ನ್ ಆಗ್ಬೋದು, ಒಂದು ವೇಳೆ ಬ್ಯಾಟಿಂಗು ಹೆಲ್ಪ್ ಆಗ್ಬೋದು, ಈ ಥರ ಪಿಚ್ ಇದೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಈಗ ಮಯಾಂಕ್ ವರ್ಸಸ್ ರೋಹಿತ್ ಬ್ಯಾಟಲ್ ಅಂತ ಹೇಳ್ಬೋದು. ಅಂದರೆ ಮೊನ್ನೆ 5 ವರ್ಷ KKR ವರ್ಸಸ್ SRH ಪಂದ್ಯದಲ್ಲಿ ಮಯಾಂಕ್ ಔಟ್ ಆದರು. ಬಟ್ ಹರ್ಷಿತ್ ರಾಣಾ ಅವರಿಗೆ ಈಗ ಫ್ಲೈಯಿಂಗ್ ಕಿಸ್ ಕೊಡೋದ್ರ ಮೂಲಕ ಅವ್ರನ್ನ ಕೆಣಕಿದ್ರು. ಹೀಗಾಗಿ ಒಂದು ಕಣ್ಣಿನ ಸ್ಮೈಲ್ ಮುಖಾಂತರ ಮಯಾಂಕ್ ಅವರಿಗೆ ನೋಡಿದ್ರು. ಬಟ್ ಇಲ್ಲಿ ಪ್ರಾಕ್ಟೀಸ್ ವೇಳೆ ಏನಪ್ಪ ಅಂದರೆ ರೋಹಿತ್ ಶರ್ಮಾ ಕೂಡ ಈಗ ಅವರಿಗೆ ಫ್ಲೈಯಿಂಗ್ ಕಿಸ್ ಮಾಡಿ ಈಗ ಸ್ವಲ್ಪ ತಮಾಷೆ ಮಾಡಿದ್ರು. ಹೀಗಾಗಿ ಮಯಾಂಕ್ ಕೂಡ ಅದು ಖುಷಿ ಆಯಿತು, ನಕ್ಕರು. ಬಟ್ ಇದು ಮಯಾಂಕ್ ವರ್ಸಸ್ ರೋಹಿತ್ ಬ್ಯಾಟಲ್ ಅಂತ ಹೇಳ್ಬೋದು. ಇತ್ತೀಚೆಗೆ ಒಂದು ಟ್ರೆಂಡ್ ಕೂಡ ಇಲ್ಲಿ ನಡೀತದೆ, ನೋಡ್ಬೋದು. ನೀವು ಹೋಮ್ ಗ್ರೌಂಡ್ ಯಾವ ತಂಡಕ್ಕಿದೆ ಅಂತಂದರೆ ಆ ತಂಡ ವಿನ್ ಆಗೋದು. ಬಟ್ ಇವತ್ತು ಕೂಡ ಹೋಮ್ ಅಡ್ವಾಂಟೇಜ್ ಹೈದರಾಬಾದ್ ತಂಡಕ್ಕಿದೆ. ಬಟ್ ಇವತ್ತು ಹೈದರಾಬಾದ್ ಗೆಲ್ಲುತ್ತಾ ಮುಂಬೈ ಗೆಲ್ಲುತ್ತಾ ನೋಡಬೇಕು. ನಮ್ಮ ಫೇವ್ರೇಟ್ಸ್ ಯಾರಪ್ಪ ಅಂದರೆ SRH ಅಂತ ಹೇಳ್ಬೋದು. ಎರಡೂ ಕೂಡ ಇಲ್ಲಿ ಬಲಿಷ್ಠ ತಂಡ. ಒಂದು ಕಡೆ MI ಬಾಲಿಂಗ್ ಆದರೆ MI ತಂಡದಲ್ಲಿ ಬೂಮ್ರಾ ಆಗಿರ್ಬೋದು, ಗೆರಾಲ್ಡ್ ಕೊಯಿಟ್ಜೆ ಅಂತ ಸ್ಟಾರ್ ಬೌಲರ್ ಇದ್ದಾರೆ. ಬಟ್ ಇಲ್ಲಿ SRH ತಂಡಕ್ಕೇನು ಕಡಿಮೆನೇ ಇಲ್ಲ. ಯಾಕಂದರೆ SRH ಇದೀಗ ಪ್ರತಿ ವರ್ಷ ಇರೋದು ಬಾಲಿಂಗ್ ಮೇಲೆ ಡಿಪೆಂಡ್ ಆಗೋದು. ಈ ಸಲ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಬಲಿಷ್ಠ ಆಗಿದೆ. ಅದರಲ್ಲೂ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಪ್ಯಾಟ್ ಕಮಿನ್ಸ್ ಈಗ ಕ್ಯಾಪ್ಟನ್ ಆಗಿರೋದು ಅಂತ ಒಂಥರ ಸುದ್ದಿನೇ ಇದು. ವೀಕ್ಷಕರೇ, ಇನ್ನು ಇವತ್ತಿನ ಪಂದ್ಯಕ್ಕೆ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ SRH ಗೆಲ್ಲುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಇದು ನಮ್ಮ ಪ್ರೆಡಿಕ್ಷನ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.